ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಗ್ಯಾರಂಟಿ ಯೋಜನೆಗಳಲ್ಲಿ ಈ ಒಂದು ಅಪ್ಡೇಟ್ ಅನ್ನೋದು ಸಿಕ್ಕಾಪಟ್ಟೆ ದಿನ ಬರ್ತಾನೆ ಇರುತ್ತೆ. ಇವಾಗ ಬಂದಿರುವಂಥ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಅಂತ ಏನು ಅನ್ನೋದಾದರೆ, ಇಲ್ಲಿವರೆಗೂ ಕೂಡ ನಿಮಗೆ 3 ತಿಂಗಳ ಹಣ ಅಂದರೆ ಜೂನ್, ಜುಲೈ ಮತ್ತು ಆಗಸ್ಟ್ ಮಂತಿಂದು 3 ತಿಂಗಳ ಹಣ ಸೇರಿಬಿಟ್ಟು ಟೋಟಲ್ ಆಗಿ ನಿಮಗೆ 6,000 ಹಣ ನಿಮ್ಮ ಖಾತೆಗೆ ಅಕೌಂಟಿಗೆ ಜಮಾ ಆಗುತ್ತೆ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಕ್ಲಾರಿಟಿ ಅಂತೂ ಯಾರು ಕೂಡ ಕೊಟ್ಟಿರಲಿಲ್ಲ. ಇವಾಗ ಬಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಸುದ್ದಿಗೋಷ್ಠಿನ ನಡೆಸ್ಬಿಟ್ಟು ಇವಾಗ ಒಂದು ಕ್ಲಾರಿಟಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 3 ತಿಂಗಳ ಹಣದ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೀವು ಎಂಡ್ವರೆಗೂ ಫ್ರಮ್ ಬಿಗಿನಿಂಗ್ ಟು ಎಂಡ್ವರೆಗೂ ನೋಡಿದಾಗ ಈ ಒಂದು ಕಂಟೆಂಟಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಆ್ಯಂಡ್ ನಿಮಗೆ ವಿದ್ಯಾರ್ಥಿಗಳಿಗೆ ಸಿಗುವಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಆಗಿರ್ಬೋದು. 2 ವಿದ್ಯಾರ್ಥಿ ವೇತನದ ಬಗ್ಗೆ ನಾನು ಇವತ್ತು ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸಾಕಷ್ಟು ವಿಷಯಗಳು ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲೇ ಇರೋವಂಥದ್ದು. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡ್ತಾರೆ. ಇವಾಗ ಬಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಏನಪ್ಪ ಅಂತಂದರೆ, ಇದುವರೆಗೂ ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿರಲಿಲ್ಲ. ಯಾವಾಗ ಬರುತ್ತೆ, ಯಾವ ದಿನದೊಳಗಡೆ ಬರುತ್ತೆ ನಿಮಗೆ ಈ ಒಂದು 3 ತಿಂಗಳ ಹಣ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸುದ್ದಿಗೋಷ್ಠಿಯಲ್ಲಿ ಬಂದಿರೋ ವಿಷಯದ ಪ್ರಕಾರ ಈ ಒಂದು ಹಣ ಬಂದ್ಬಿಟ್ಟು ನಿಮಗೇನು ಇದುವರೆಗೂ ಕೂಡ ಜೂನ್, ಜುಲೈ ಮತ್ತು ಆಗಸ್ಟ್ ಈ 3 ತಿಂಗಳ ಹಣ ಬಂದ್ಬಿಟ್ಟು ಟೋಟಲ್ ಆಗಿ 6,000 ಹಣ ನಿಮಗೆ ಒಂದೇ ಸಲ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಆ ರೀತಿ ಆಗಲ್ಲ ಅಂತ ಇವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿರುವಂಥದ್ದು. ಈ 3 ತಿಂಗಳ ಹಣ ಏನಿತ್ತು ಇದು ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಬರುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ, ಇಷ್ಟೇ ದಿನದೊಳಗಡೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸೆಪ್ಟೆಂಬರ್ ಮಂತಲ್ಲಿ ಈ ಜೂನ್, ಜುಲೈ ಹಣ ಏನಿತ್ತು ಇದನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ ಕೆಲವರಿಗೆ ಸಿಕ್ಕಿರ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಇದುವರೆಗೂ ಏನು ಹೇಳ್ತಾ ಇದ್ರು, ಈ 3 ತಿಂಗಳ ಹಣ ಬಂದ್ಬಿಟ್ಟು ಟೋಟಲ್ ಆಗಿ ಒಂದೇ ಸಲ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರು ಅಲ್ವಾ. ಇಲ್ಲಿವರೆಗೂ ಕೂಡ ಜೂನ್, ಜುಲೈ ಮಂತಿಂದ ಏನಿತ್ತು ಅದನ್ನು ನಿಮಗೆ ಪೇ ಮಾಡ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ನಿಮಗೆ ಸಿಕ್ಕಿರುವಂಥದ್ದು ಕೆಲವರಿಗೆ ಸಿಕ್ಕಿದೆ, ಬಟ್ ಇನ್ನೂ ಕೆಲವರಿಗೆ ಸಿಕ್ಕಿಲ್ಲ. ಇದು ಜೂನ್, ಜುಲೈ ತಿಂಗಳಿಂದ ಇವಾಗ ಹಾಕ್ತಾ ಇದ್ದಾರೆ. ಈ ಮಂತಲ್ಲಿ ನಿಮಗೆ ಈ ಜೂನ್, ಜುಲೈ ತಿಂಗಳಿಂದ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಆಗಸ್ಟ್ ಮಂತಿಂದ ಏನಿದೆ ಇದು ನಿಮಗೆ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಈಗ ಒಂದು ಅಮೌಂಟ್ ಹಾಕಿದ್ದಾರೆ ಅಂತ ಅಂದರೆ ಜೂನ್, ಜುಲೈ ಮಂತಿಂದ ಅಮೌಂಟ್ ಹಾಕಿದ್ದಾರೆ ಅಂತಂದರೆ ಇನ್ನೂ ಒಂದು ವಾರ ಬಿಟ್ಟು ನಿಮಗೆ ಆಗಸ್ಟ್ ಮಂತಿಂದ ಹಣ ಸಿಗುವಂಥದ್ದು. ಈ ರೀತಿ ಒಂದು ಟೈಮ್ ತೊಗೊಂಡು ಒಂದು ವಾರ ಗ್ಯಾಪಲ್ಲಿ ನಿಮಗೆ ಹಣನ ಪೇ ಮಾಡ್ತಿರೋವಂಥದ್ದು, ಅಕೌಂಟ್ಗಳಿಗೆ ಜಮಾ ಮಾಡ್ತಿರೋವಂಥದ್ದು. ಇದಿಷ್ಟು ಡೀಟೇಲ್ಸ್ನ ಕೂಡ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ನಿಮಗೆ ಈ 6,000 ರೂಪಾಯಿ ಹಣ ಏನಿದೆ ಇದು ನಿಮಗೆ ಸ್ವಲ್ಪ ಒಂದೇ ಸಲ ಸಿಗೋದಿಲ್ಲ. 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ ಈ ರೀತಿ ಹಂತವಾಗಿ ನಿಮಗೆ ಸಿಗುವಂಥದ್ದು. ಒಂದೊಂದು ವಾರ ಗ್ಯಾಪಲ್ಲಿ ಅಥವಾ 10 ದಿನ ಆಗ್ಬೋದು, 15 ದಿನ ಆಗ್ಬೋದು. ಈ ರೀತಿ ಗ್ಯಾಪ್ಗಳಲ್ಲಿ ನಿಮಗೆ ಅಮೌಂಟ್ ಸಿಗುವಂಥದ್ದು. ಫ್ರೆಂಡ್ಸ್, ಆಗಿದ್ರೆ ನೀವು ಕೇಳ್ಬೋದು ಈ ಒಂದು ಸೆಪ್ಟೆಂಬರ್ ಮಂತಿನ ಹಣ ಯಾವಾಗ ಸಿಗುತ್ತೆ ಅಂತ ಕೇಳ್ಬೋದು. ಆಗಸ್ಟಿಂದು ಕೂಡ ನಿಮಗೆ ಸೆಪ್ಟೆಂಬರಲ್ಲೇ ಸಿಗ್ಬೋದು ಅಂತ ಹೇಳ್ತಾ ಇದ್ರು, ಬಟ್ ಸ್ವಲ್ಪ ಲೇಟ್ ಆಗಿದೆ. ಇನ್ನು ಸೆಪ್ಟೆಂಬರ್ ಮಂತಿನ ಹಣ ಬಂದ್ಬಿಟ್ಟು ನಿಮಗೆ ಅಕ್ಟೋಬರಲ್ಲಿ ಸಿಗುವಂಥದ್ದು. ಇದಿಷ್ಟು ಕೂಡ ಇವಾಗ ಕ್ಲಾರಿಟಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ಹೇಳೋದಾದ್ರೆ, ವಿದ್ಯಾರ್ಥಿ ವೇತನದಲ್ಲಿ ಕೂಡ ನಿಮಗೆ 2 ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸ್ಕಾಲರ್ಶಿಪ್ ಬಂದು ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು, ಇನ್ನೊಂದು ಬಂದು ಟಾಟಾ ಕ್ಯಾಪಿಟಲ್ ಅವ್ರ ಗ್ರೂಪ್ ಕಡೆಯಿಂದ, ಕಂಪನಿಯವ್ರ ಕಡೆಯಿಂದ ಕೊಡ್ತಾ ಇರುವಂಥ ಒಂದು ಸ್ಕಾಲರ್ಶಿಪ್. ಇದಿಷ್ಟು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರೆಲ್ಲ PUC ಇಂದ ಹಿಡಿದು ಡಿಗ್ರಿವರೆಗೂ ಓದ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಯೂಸ್ ಆಗುವಂಥದ್ದು. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 2 ಕ್ಯಾಟಗರಿ ಮಾಡಿದ್ದಾರೆ. ಅಂದರೆ PUC, ಡಿಪ್ಲೊಮಾ, ITI ಏನು ಓದ್ತಾ ಇದ್ದಾರೆ ಅವ್ರಿಗೆ ಬಂದ್ಬಿಟ್ಟು 2,500ದಿಂದ 3,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಅಂದರೆ ಹುಡುಗಿರಿಗೆ ಬಂದ್ಬಿಟ್ಟು ನಿಮಗೆ 3,000 ರೂಪಾಯಿ ಸಿಗುವಂಥದ್ದು, ಹುಡುಗರಿಗೆ ಬಂದ್ಬಿಟ್ಟು 2,500 ಸಿಗುವಂಥದ್ದು. ಇನ್ನು ಇನ್ನೊಂದು ಕ್ಯಾಟಗರಿ ಬಂದು ನಿಮಗೆ ಡಿಗ್ರಿ ಓದ್ತಾ ಇರೋವಂಥವ್ರಿಗೆ ಸ್ಕಾಲರ್ಶಿಪ್ ಸಿಗುವಂಥದ್ದು. ಇದರಲ್ಲಿ ನಿಮಗೆ 5,000ದಿಂದ 5,500 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಸಿಗುವಂಥದ್ದು. ಅಂದರೆ ಹುಡುಗಿರಿಗೆ ಬಂದು 5,500 ಸಿಗುತ್ತೆ, ಹುಡುಗರಿಗೆ ಬಂದು 5,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುವಂಥದ್ದು. ಇದಕ್ಕೆ ನಿಮ್ಗೆ ಏನೇನು ಬೇಕು ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿತ್ತು ಅಂದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಅಕ್ಟೋಬರ್ 15ವರೆಗೂ ಕೂಡ ನಿಮಗೆ ಟೈಮ್ ಇರುವಂಥದ್ದು. ಇಲ್ಲಿವರೆಗೂ ಅಕ್ಟೋಬರ್ 15ರವರೆಗೂ ಕೂಡ ಟೈಮ್ ಇದೆ. ಯಾರ್ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಹ ಅಂತ ಹೇಳಿದ್ರೆ, ಯಾರ್ಯಾರು ಆಟೋ ಚಾಲಕರು ಮತ್ತು ಈ ಒಂದು ಟ್ಯಾಕ್ಸಿ ಚಾಲಕರು
ಚಾಲಕರ ಒಂದು ಮಕ್ಕಳೇನಿದ್ದೀರಾ, ಸೊ ಅಂಥವ್ರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರಿದ್ದೀರಾ ಮತ್ತು ಆಟೋ ಚಾಲಕರಿದ್ದೀರಾ, ಸೊ ಅಂಥವರ ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಸೊ ಇಷ್ಟು ಡಾಕ್ಯುಮೆಂಟ್ಗಳು ನಿಮಗೆ ಬೇಕಾಗಿರುವಂಥದ್ದು. ಸೊ ಹೇಳಿದಾಗೆ 2 ಕ್ಯಾಟಗರಿಯಲ್ಲಿ ಅಂದರೆ ನಿಮಗೆ 2,500ದಿಂದ 5,000ವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುವಂಥದ್ದು. ಇನ್ನು ಸೆಕೆಂಡ್ ಒನ್ ಬಂದು ಸೊ ಟಾಟಾ ಕ್ಯಾಪಿಟಲ್ ಗ್ರೂಪ್ ಕಡೆಯಿಂದ ಸಿಗುವಂಥದ್ದು. ಸೊ ಇದರಲ್ಲಿ ನಿಮಗೆ PUC ಆದವ್ರಿಗೆ ಮಾತ್ರ ಸಿಗುವಂಥದ್ದು. ಸೊ ಇದರಲ್ಲಿ PUC ಆದವ್ರಿಗೆ ಏನೇನು ಕ್ವಾಲಿಫಿಕೇಷನ್ ಬೇಕು, ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಇದು ಟಾಟಾ ಗ್ರೂಪ್ ಕಡೆಯಿಂದ ಸಿಗುವಂಥವ್ರು ಆಗಿರೋದ್ರಿಂದ, ಸೊ ಟಾಟಾದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೆ ಮತ್ತು ಗೌರ್ಮೆಂಟಲ್ಲಿ ಜಾಬ್ ಮಾಡ್ತಾ ಇರೋವಂಥ ಮಕ್ಕಳಿಗೆ ಇದು ಸಿಗುವಂಥದ್ದು ಸ್ಕಾಲರ್ಶಿಪ್ ಅಲ್ಲ. ಸೊ ಇದರಲ್ಲಿ ಬಂದು ನಿಮಗೆ 10,000ವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆ್ಯಂಡ್ ಇದಕ್ಕೆ ಡೆಡ್ಲೈನ್ ಬಂದ್ಬಿಟ್ಟು ನಿಮಗೆ ನಾಳೆ ಡೆಡ್ಲೈನ್ ಇರುವಂಥದ್ದು. ಸೊ ಅಂದರೆ ಸೆಪ್ಟೆಂಬರ್ 30ವರೆಗೂ ಕೂಡ ನಿಮಗೆ ಟೈಮ್ ಇರುವಂಥದ್ದು. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಬೇಕು ಅಂತಂದರೆ ನಿಮಗೆ ಆಧಾರ್ ಕಾರ್ಡ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತು ಅಡ್ಮಿಷನ್ ಫೀಸ್ಗೆ ನೀವೇನು ಕಟ್ಟಿರ್ತೀರಲ್ಲ ಸೊ ಅದರಲ್ಲಿ ನಿಮಗೆ 30 to 80% ಕೂಡ ನಿಮಗೆ ರೀಪೇ ಮಾಡುವಂಥದ್ದು. ಹಾಗೆ ಇದರಲ್ಲಿ ನಿಮಗೆ ಅಡ್ಮಿಷನ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಕೂಡ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ನೀವು ಹಿಂದಿನ ವರ್ಷ ಏನು ಪಾಸ್ ಆಗಿರ್ತೀರಲ್ಲ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಗಳು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕ್ವಾಲಿಫಿಕೇಷನ್ ಏನೇನೆಲ್ಲ ಇರಬೇಕು ಅಂತಂದರೆ ನೀವು ಇಂಡಿಯಾದವರೇ ಆಗಿರಬೇಕು, PUC ಓದ್ತಾ ಇರಬೇಕು. ಸೊ ಇದು PUC ಓದ್ತಾ ಇರುವಂಥ ಮಕ್ಕಳಿಗೆ ಮಾತ್ರ ಸಿಗುವಂಥದ್ದು, ಈ ಒಂದು ಟಾಟಾ ಕ್ಯಾಪಿಟಲ್ ಗ್ರೂಪ್ ಕಡೆಯಿಂದ ಸಿಗುವಂಥದ್ದು. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬಂದು ನಿಮಗೆ 2.5 ಲಕ್ಷದ ಒಳಗಿರಬೇಕು. ಮೇನ್ ಆಗಿ ಬಂದು ಹೇಳಿದಾಗೆ ಟಾಟಾ ಕಂಪ್ನಿಯಲ್ಲಿ ವರ್ಕ್ ಮಾಡುವಂಥ ವರ್ಕರ್ಸ್ ಮಕ್ಕಳಿಗೆ ಮತ್ತು ಗೌರ್ಮೆಂಟ್ ಜಾಬಲ್ಲಿ ಇರುವಂಥ ವರ್ಕರ್ಸ್ ಮಕ್ಕಳಿಗೆ ಇದು ಅಪ್ಲೈ ಆಗೋದಿಲ್ಲ, ಓನ್ಲಿ PUC ಮಕ್ಕಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಡೆಡ್ಲೈನ್ ಬಂದು ನಿಮಗೆ ನಾಳೆ ಟೈಮ್ ಇದೆ, ಅಂದರೆ ಸೆಪ್ಟೆಂಬರ್ 30ವರೆಗೂ ಕೂಡ ಟೈಮ್ ಇದೆ, ಬೇಗ ಅಪ್ಲೈ ಮಾಡಿ. ಸೊ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೀವು ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಅಥವಾ ಆನ್ಲೈನಲ್ಲಿ ಏನಾದರೂ ಅಪ್ಲೈ ಮಾಡ್ತೀರಾ ಅಂದರೆ ಸೊ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟ್ರ್ ಮಾಡಬೇಕಾಗತ್ತೆ. ಸೊ ರಿಜಿಸ್ಟ್ರ್ ಮಾಡಿಕೊಂಡು ಅಲ್ಲಿ ಓಪನ್ ಆಗುತ್ತೆ, ಲಾಗಿನ್ ಆದಮೇಲೆ ನಿಮಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ವಿದ್ಯಾನಿಧಿ ಅಥವಾ ಈ ಟಾಟಾ ಸ್ಕಾಲರ್ಶಿಪ್ ಏನಿದೆ ಸೊ ಇದ್ರದ್ದು ನೀವು ವೆಬ್ಸೈಟಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 3 ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಹಾಗೆ 2 ರೀತಿಯ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸೊ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನೀವು ಶೇರ್ ಮಾಡ್ಕೋಬೋದು. ಸೊ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ವಾಚ್ ಮಾಡ್ತಾ ಇರಿ. ಸೊ ನಾಳಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇದೇ ರೀತಿ ವಾಚ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು.